ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಜ್ಯೋತಿ ವಿಷಯ ನಿಮ್ಮ ಹತ್ರ ಮುಚ್ಚಿಡಬಾರ್ದಿತ್ತು. ಆದರೆ ಜ್ಯೋತಿ ಸುಗ್ಗಿ ಹಬ್ಬದ ದಿನ ಇಂಥ ಕೆಲಸ ಮಾಡಿದಾಳೆ ಅಂತ ನಿಮಗೆ ಗೊತ್ತಾದರೆ ನಿಮ್ಮ ಮನ್ಸಿಗೆ ತುಂಬ ನೋವಾಗುತ್ತೆ ಅಂತ ನಾನು ಅಣ್ಣ ಈ ವಿಷಯ ನಿಮ್ಮ ಹತ್ರ ಹೇಳಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಮಾವ. ಅಯ್ಯೋ ಬಂಗಾರಿ, ಇಷ್ಟಕ್ಕೆಲ್ಲ ನೀನು ಯಾಕೆ ಕ್ಷಮೆ ಕೇಳ್ತೀಯ? ನೀನು ನಿಮ್ಮ ಅಣ್ಣ ಜ್ಯೋತಿ ಮಾನ ಉಳಿಸೋದಕ್ಕಲ್ವ ಇಷ್ಟೆಲ್ಲ ಮಾಡಿದ್ದು. ಬಂಗಾರಿ, ಹಾಗೆ ನೋಡಿದ್ರೆ ಇದಕ್ಕೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಇದ್ರಲ್ಲಿ ನನ್ನ ದೊಡ್ಡಸ್ತಿಗೆ ಏನೂ ಇಲ್ಲ ಮಾವ. ನಮ್ಮ ಅಣ್ಣನಿಗಿರೋ ಒಳ್ಳೆ ಮನಸ್ಸಿಂದ ಇದೆಲ್ಲ ಸಾಧ್ಯ ಆಯಿತು. ಬಂಗಾರಿ, ಹೆಂಡತಿಗೆ ಗಂಡ ಎಷ್ಟು ಮುಖ್ಯನೋ ಗಂಡಂಗೂ ಹೆಂಡತಿ ಮಾನ ಕಾಪಾಡೋದು ಅಷ್ಟೇ ಮುಖ್ಯ. ಇಷ್ಟೆಲ್ಲ ಆದರೂ ಭಾವ ಜ್ಯೋತಿನ ಕರ್ಕೊಂಡು ಬಂದು ಸಂಸಾರ ಮಾಡ್ತಾ ಇದಾರಲ್ಲ, ನಿಜವಾಗ್ಲೂ ಅವ್ನು ತುಂಬ ಗ್ರೇಟ್. ಇನ್ಮೇಲಾದರೂ ಜ್ಯೋತಿ ಭಾವನ ಅರ್ಥ ಮಾಡ್ಕೊಂಡ್ರೆ ಸಾಕು. ಅರ್ಥ ಮಾಡ್ಕೊಂಡಿದ್ದಾಳೆ ಮಾವ. ಇಷ್ಟು ದಿನ ಅವಳ ಕಣ್ಣಿಗೆ ಬರೀ ಕಲ್ಲಾಗಿ ಕಾಣ್ತಿದ್ ನಮ್ಮಣ್ಣ ಇವಾಗ ದೇವ್ರಾಗ ಕಾಣ್ತಿದ್ದಾನೆ. ಏನೋ ಇವಾಗ್ಲಾದ್ರೂ ನಮ್ಮ ಜ್ಯೋತಿಗೆ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ಹೌದು, ಭಾವನ ಹತ್ರ ಜ್ಯೋತಿ ಬದಲಾಗಿರೋ ವಿಷಯನ ಹೇಳ್ಬಿಟ್ಟು ಬಂದ್ಯಾ? ಓಹೋ, ಎಲ್ಲ ಕದ್ದು ಕೇಳಿಸ್ಕೊಂಡಿರೋ ಹಾಗಿದೆ. ಅಯ್ಯೋ, ನಾನೇನು ಕೇಳಿಸ್ಕೊಳ್ಳಿಲ್ಲ, ಅದೇ ನನ್ನ ಕಿವಿಗೆ ಬಂದು ಬಿತ್ತು. ಸರಿ, ಭಾವ ಏನಂದ್ರು? ಜ್ಯೋತಿನ ಒಪ್ಕೊಂಡ್ರ? ಒಪ್ಕೊಂಡ. ಇನ್ ಮುಂದೆ ಅವರಿಬ್ರು ಸಂತೋಷವಾಗಿರ್ತಾರೆ. ಅವ್ರಿಗೆ ಯಾವ ತೊಂದ್ರೆನೂ ಆಗದೆ ಇರೋ ತರ ನಾವು ನೋಡ್ಕೋಬೇಕು. ನೋಡ್ಕೊಳ್ಳೋಣ ಬಿಡು ಬಂಗಾರಿ. ನಮಗೂ ಅಷ್ಟೇ, ಅವ್ರನ್ನ ಬಿಟ್ರೆ ಇನ್ಯಾರಿದ್ದಾರೆ? ಹೇಗೋ ನಿಮ್ಮ ಅಣ್ಣ ಇಷ್ಟು ದಿನದಿಂದ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ದೇವ್ರು ಯಾವತ್ತೂ ಒಳ್ಳೆಯವ್ರ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಮಾವ, ಜ್ಯೋತಿ ಈ ತರ ಮಾಡಿದ್ಲು ಅಂತ ನಿಮ್ಗೆ ಅವಳ ಮೇಲೆ ಕೋಪ ಇಲ್ವಾ? ಮೊದಲೇ ಈ ವಿಷಯ ಗೊತ್ತಾಗಿದ್ದಿದ್ರೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು. ಆ ಕತೆನೇ ಬೇರೆ ಆಗ್ತಿತ್ತು. ಎಲ್ಲ ಸರಿಯಾಗೋ ಟೈಮಲ್ಲಿ ಈಗ ನನಗೆಲ್ಲ ಗೊತ್ತಾಗ್ತಿದೆ. ನೋಡು ಬಂಗಾರಿ, ಇದೊಂದೇ ಕಾರಣಕ್ಕೆ ಜ್ಯೋತಿ ಬಚಾವಾಗಿರೋದು. ನೀನು ಅಷ್ಟೇ ಬಂಗಾರಿ, ಇದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ಯಾ. ಸೂಪರ್ ಬಂಗಾರಿ, ಸೂಪರ್. ಸರಿ, ನಾನು ಹೋಗಿ ಕೈಕಾಲು ಮುಖ ತೊಳ್ಕೊಂಬರ್ತೀನಿ. ನನಗೊಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಡು. ಸರಿ ಮಾವ. ಇದೇ ಥರ ಸಮಯ ನೋಡಿಕೊಂಡು ನನ್ನ ಹೊಟ್ಟೆಲಿ ಮಗು ಇಲ್ಲ ಅನ್ನೋ ಸತ್ಯನ ಮಾವನ ಹತ್ರ ಹೇಳ್ಬಿಡ್ಬೇಕು. ಮಾವ ಖಂಡಿತ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತಾರೆ. ಏನ್ ಯೋಚನೆ ಮಾಡ್ತಿದ್ಯಾ? ಇನ್ನೇನು ಯೋಚನೆ ಮಾಡಲಿ ಸರ್, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಾನು ಹೇಳಿದ್ನಲ್ಲ, ಕೋರ್ಟ್ಗೆ ಹೋಗ್ಬೇಕಾದ್ರೆ ತಪ್ಪಿಸ್ಕೋ ಅಂತ. ಹ್ಞೂ ಸರ್, ಅಲ್ಲಿವರೆಗೂ ಕಾಯಕ್ಕಾಗೋದಿಲ್ಲ. ಆದಷ್ಟು ಬೇಗನೆ ತಪ್ಪಿಸ್ಕೋಬೇಕು. ಪ್ಲೀಸ್ ಸರ್, ನಾನು ಇಲ್ಲಿಂದ ಹೇಗಾದರೂ ಮಾಡಿ ಎಸ್ಕೇಪ್ ಮಾಡಿಸಿ. ನಾನು ಆಚೆ ಹೋದ ತಕ್ಷಣ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ದುಡ್ಡು ಹುಡ್ಕೊಂಬರುತ್ತೆ. ಪ್ಲೀಸ್ ಸರ್, ಸಹಾಯ ಮಾಡಿ ಸರ್. ಪ್ಲೀಸ್ ಸರ್.
ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್, ಒಂದೇ ಒಂದು ಸಹಾಯ ಮಾಡಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಸುಮ್ಮನಿರು, ನೀ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ತರ ಮಾಡಿದೆ. ಈಗ ಜೈಲರ್ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ದಾರಿ ಮಧ್ಯದಲ್ಲಿ ತಪ್ಪಿಸ್ಕೊಂಡ್ಬಿಡು. ಸರ್ ರೀ, ಸೆಲ್ನ ಓಪನ್ ಮಾಡಿ. ಸರ್, ಸರ್, ಅಮ್ಮ, ಏನ್ರಿ ಆಯ್ತು? ಸರ್ ಬಾತ್ರೂಮಲ್ಲಿ ಜಾರ್ ಬಿದ್ಬಿಟ್ಟೆ ಸರ್. ತಲೆ ತುಂಬಾ ನೋಯ್ತಾ ಇದೆ, ಕೈ ಫ್ರಾಕ್ಚರ್ ಆದಂಗಿದೆ ಸರ್. ರೀ ಕಾನ್ಸ್ಟೇಬಲ್, ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ನಡೀರಿ. ಸರ್, ಶಿವಣ್ಣವ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿ ನಿಮ್ಮ ತಂಗಿ ಬರಲೇ ಇಲ್ಲ? ಇಲ್ಲ, ನಾನೇ ಒಂದು ಸೀರೆ ತಗೋಬೇಕಿತ್ತು, ಅದಕ್ಕೆ ಬಂದೆ. ಬನ್ನಿ ತೋರಿಸ್ತೀನಿ. ಹಾ.